ಮಾರ್ಗಶಿರ ಹುಣ್ಣಿಮೆ ದಿವಸ ಕೊಡೋ ಬಾಳೆಹಣ್ಣಿನ ಔಷಧಿ ಅಸ್ತಮಾ, ಅಲರ್ಜಿ, ಒಣಕೆಮ್ಮು ಸಮಸ್ಯೆಗಳಿಗೆ ರಾಮಬಾಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ವೇತಾ ಹೊನ್ನೂಂಗರ್. ನಾನು ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಬನಾನಾ ಮೆಡಿಸಿನ್ ಕ್ಯಾಂಪ್ ಅಂದರೆ ಇದು ರಿಪೀಟೆಡ್ ಆಗಿ ಅಸ್ತಮಾ, ಅಲರ್ಜಿ, ಈ ರನ್ನಿಂಗ್ ನೋಸು, ರಿಪೀಟೆಡ್ ಕಾಫು, ಡ್ರೈ ಕಾಫು, ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ನಾವು ಕೊಡ್ತಾ ಇದ್ದೀವಿ. ಮಾರ್ಗಶಿರ ಹುಣ್ಣಿಮೆ ದಿವಸ ಅಂತ ಹೇಳಿ ಇದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಕೊಡೋ ಔಷಧಿ. ಇದು ಯಾರು ಬೇಕಾದರೂ ತಗೋಬಹುದು. ಅಬೌವ್ 2 ಇಯರ್ಸ್ ಇಂದ 75 ವರ್ಷದವರೆಗೂ ನಾವು ಕೊಡ್ತಾ ಇದ್ದೀವಿ. ಇದು ಬನಾನಾದಲ್ಲಿ ಹಾಕಿ ಒಂದು ಪ್ಯೂರ್ ಆಯುರ್ವೇದಿಕ್ ಮೆಡಿಸಿನ್ ನಾವು ಕೊಟ್ಟು ಇದು ರಾತ್ರಿ ಚಂದ್ರನ ಬೆಳಕಲ್ಲಿ ಇಡಬೇಕು. ಇವತ್ತು ರಾತ್ರಿ, ನಾಳೆ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಹಾಸಿಗೆಯಲ್ಲೇ ಕೂತ್ಕೊಂಡ್ಬಿಟ್ಟು ಬೆಳಿಗ್ಗೆ 7 ಗಂಟೆ ಒಳಗಡೆ ತಗೊಳ್ಬೇಕು. ಅದು ಆಮೇಲೆ 1 ಅವರ್ ಬಿಟ್ಟು ಏನಾದರೂ ತಿನ್ನೋದಾಗ್ಲಿ ಅದು ಕುಡಿಯೋದಾಗ್ಲಿ ಮಾಡಬಹುದು. ಇದ್ರ ಜೊತೆಗೆ ನಿಮ್ಮ ರೆಗ್ಯುಲರ್ ಆಗಿ BP, ಶುಗರ್ ಏನೋ ಮೆಡಿಸಿನ್ ಇದೆ ಏನಂದ್ರೆ ಅದನ್ನ ನಿಲ್ಲಿಸೋ ಹಾಗಿಲ್ಲ. ಅದನ್ನೆಲ್ಲ ಆಸ್ ಯೂಶುವಲ್ ತಗೊಳ್ಬೇಕು. ಅದು 1 ಅವರ್ ಆದ್ಮೇಲೆ ನೀವು ತಗೊಳ್ಬಹುದು. ಇದು ವರ್ಷಕ್ಕೆ ಒಂದ್ಸಾರಿ ಕೊಡೋ ಮಾರ್ಗಶಿರ ಹುಣ್ಣಿಮೆ ದಿವಸ ಯಾಕೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ದಿನಚರಿ ಋತುಚರ್ಯದ ಪ್ರಕಾರ ಈ ಹುಣ್ಣಿಮೆಯಿಂದ ನಮ್ಮ ಬಾಡಿಯಲ್ಲಿ ಕಫ ಕಲೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಆ ಕಫ ಕಲೆಕ್ಟ್ ಆಗಿದ್ದು ಈ ಜನವರಿ ಫೆಬ್ರವರಿಯಲ್ಲಿ ಸುಮಾರು ಸ್ಲೋ ಆಗಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸನ್ರೈಸ್ ಇಂದ ಬಿಸಿಲು ಬರೋ ಜಾಸ್ತಿ ಇರೋದ್ರಿಂದ ಬೇಸಿಗೆ ಬರುತ್ತಲ್ವಾ, ಅವಾಗ ಕಫ ಎಲ್ಲ ಕರಗಿ ಹೋಗಿ ಅದ್ರ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಸೊ ನಾವು ಈ ಸಮಯದಲ್ಲಿ ಮಾರ್ಗಶಿರ ಹುಣ್ಣಿಮೆ ದಿವಸ ಕೊಡೋದ್ರಿಂದ ಆ ಕಫ ಕಲೆಕ್ಟ್ ಆಗೋದೇ ನಿಂತು ಹೋಗುತ್ತೆ. ಅದರಿಂದ ಮುಂದೆ ಬರೋ ಸಮಸ್ಯೆಗಳನ್ನು ನಾವು ತಡೆಗಟ್ಟದಂಗೆ ಆಗುತ್ತೆ. ನಾವು ಈ ಕ್ಯಾಂಪ್ನ ಸುಮಾರು 4 ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಅದರ್ ಬೇರೆ ಡಾಕ್ಟರ್ಸ್ ಗ್ರೂಪ್ ಎಲ್ಲಾನು ಒಂದು 8 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಆಯಾ ಪ್ರದೇಶದಲ್ಲಿ. ಆ 4 ವರ್ಷದಿಂದ ಕೊಡೋದ್ರಿಂದ ಪ್ರತಿ ವರ್ಷ ಬಂದು ಹೇಳ್ತಾರೆ, ನಂಗೆ 10 ವರ್ಷದಿಂದ ಇತ್ತು, 15 ವರ್ಷದಿಂದ ಇತ್ತು, ನಾನು ಪಂಪ್ ಯೂಸ್ ಮಾಡ್ತಿದ್ದೆ, ನನಗೆ ರಾತ್ರಿ ಮಾತ್ರೆ ತಗೊಳ್ದೇನೆ ಬದುಕಕ್ಕಾಗ್ತಾ ಇರಲಿಲ್ಲ, ಅಷ್ಟು ನಾನು ಡಿಪೆಂಡೆನ್ಸಿ ಆಗಿದ್ದೆ, ನಾನೀಗ ಮಾತ್ರೆ ಬಿಟ್ಟಿದ್ದೀನಿ, ನಾನು ಪಂಪ್ ಬಿಟ್ಟಿದ್ದೀನಿ, ನನಗೆ ಎಷ್ಟೋ ಸಮಸ್ಯೆ ಸರಿ ಹೋಗಿದೆ ಅಂತ ಹೇಳ್ತಾರೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ನಾವು ಪಥ್ಯ ಹೇಳ್ತೀವಿ, ಒಂದು 3 ತಿಂಗಳು. ಅದು ಯಾಕೆ ಅಂತಂದರೆ ಜಸ್ಟ್ 3 ತಿಂಗಳು ಫಾಲೋ ಮಾಡೋದ್ರಲ್ಲಿ ನಾವು 1 ವರ್ಷ ಇಡೀ ಆರಾಮಾಗಿರ್ತೀವಿ. ಮತ್ತು ಎಷ್ಟೋ ಅಸ್ತಮಾ ಅಂದರೆ ಎಷ್ಟು ಜೀವ ಹಿಂಡೋ ಕಾಯಿಲೆ, ಅದಕ್ಕಿಂತ ಹುಷಾರಾಗಿರ್ಬೇಕು ಅಂದರೆ ಸ್ವಲ್ಪ ಪಥ್ಯ ಮಾಡಲೇಬೇಕಾಗತ್ತೆ. ಆ ಪಥ್ಯಗಳು ಹೇಗಿರುತ್ತೆ ಅಂದರೆ ನಿಮ್ಮ ಕಫನ ಜಾಸ್ತಿ ಮಾಡುತ್ತೆ, ಸಮಸ್ಯೆಗಳು ಇದ್ದಿರೋ ಸಮಸ್ಯೆನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈ ಬಾಳೆಹಣ್ಣಿನಲ್ಲೇ ಯಾಕೆ ಆಯುರ್ವೇದದ ಇದನ್ನು ಕೊಡ್ತಾರೆ ಅಂದರೆ ಈ ಬಾಳೆಹಣ್ಣಿನಲ್ಲಿ ಆಯುರ್ವೇದದ ಔಷಧಿ ಈ ಕೊಡೋ ಔಷಧಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಕಫ ಕರಗಿ ಕಫ ಕಲೆಕ್ಟ್ ಆಗದೆ ಇರೋ ಕಫ ಛೇದನ ಔಷಧಿ ಇರೋದ್ರಿಂದ ಬಾಳೆಹಣ್ಣು ಈಸಿಯಾಗಿ ಸಿಗುತ್ತೆ. ನಾವು ಬೇರೆ ಹಾಗೆ ಕೊಡೋದ್ರಿಂದ ಕೆಲವೊಬ್ಬರಿಗೆ ಅದು ಸರಿ ಹೋಗೋದಿಲ್ಲ. ಬಾಳೆಹಣ್ಣಿನಲ್ಲಿ ಹಾಕೋದ್ರಿಂದ ಅದರ ಸೌಮ್ಯತೆ ಅಂದ್ರೆ ಆ ತೀಕ್ಷ್ಣತೆನ ಸ್ವಲ್ಪ ಕಮ್ಮಿ ಆಗುತ್ತೆ ಔಷಧಿಯಿಂದ. ಈಸಿಯಾಗಿ ಸಣ್ಣ ಮಕ್ಕಳಿಂದ ದೊಡ್ಡ ವಯಸ್ಸುವರೆಗೂ ನಾವು ಆರಾಮಾಗಿ ತಗೊಳ್ಕಾಗುತ್ತೆ. ಅದರಿಂದ ಬಾಳೆಹಣ್ಣಲ್ಲಿ ಹಾಕ್ಕೊಡ್ತೀವಿ. ಈ ಕಫನ ನಾವು ಕಲೆಕ್ಟ್ ಆಗದೆ ಇರೋಕೆ ಮಾಡೋದಕ್ಕೆ ಈ ದಿನ ಮತ್ತೆ ಈ ಔಷಧಿಯ ಮಹತ್ವ ಇದೆ. ಅದಕ್ಕೋಸ್ಕರನೇ ನಾವು ವರ್ಷಕ್ಕೆ ಒಂದೇ ಸಾರಿ ಕೊಡೋಕ್ಕಾಗುತ್ತೆ. ಇದು ಮತ್ತೆ ಬೇರೆ ಬೇರೆ ಸಮಯದಲ್ಲಿ ಕೊಡೋಕ್ಕಾಗಲ್ಲ. ಆ ಔಷಧಿ ತೀಕ್ಷ್ಣತೆನೂ ಅಷ್ಟಿರುತ್ತೆ ಆಯುರ್ವೇದ. ಮತ್ತು ಇದು ಕಹಿ ಇರಲ್ಲ, ಖಾರ ಇರಲ್ಲ, ವಾಂತಿ ಆಗುತ್ತೆ ಅಂತ ಇಲ್ಲ, ಸಿಹಿಯಾಗಿರುತ್ತೆ. ಬನಾನಾದಲ್ಲಿ ಹಾಕಿರೋದ್ರಿಂದ ಆರಾಮಾಗಿ ಈಸಿಯಾಗಿ ತಗೋಬಹುದು. ಮೇಡಮ್, ಆಯುರ್ವೇದದಲ್ಲಿ ಇದಕ್ಕೇನಾದರೂ ಆಧಾರಗಳಿದಾವ ಈ ರೀತಿ ಔಷಧಿಗೆ? ಇಲ್ಲ, ಇದೊಂದು ಅನುಭೂತ ಇದರಲ್ಲೇ ಬನಾನಲ್ಲಿ ಹಾಕಿ ಕೊಡಬೇಕು ಅಂತ ಆಯುರ್ವೇದ ಬುಕ್ಕಲ್ಲಿ ಎಲ್ಲೂ ಬರ್ದಿಲ್ಲ. ಬಟ್ ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಆ ಔಷಧಿಗಳನ್ನೇ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದು ಒಬ್ಬೊಬ್ಬರು ಬೇರೆ ಬೇರೆ ಪ್ರಕೃತಿಗಳು ಇರ್ತಾವಲ್ಲ, ದೇಹದ ಪ್ರಕೃತಿ ಅದು ಒಂದೇ ಹೆಂಗೆ ಸೂಟ್ ಆಗುತ್ತೆ? ಆ ಪ್ರಕೃತಿಗೂ ಅನುಗುಣವಾಗುವಂಥದ್ದೇ ಹಾಕಿರೋದು. ಯಾರಿಗೂ ಇದು ಸಮಸ್ಯೆ ಇರೋರಿಗೆ ಮಾತ್ರ ಕೊಡ್ತೀವಲ್ಲ. ಈ ಪಿತ್ತ ಪ್ರಕೃತಿಯವರಿಗೆ ಇದು ಉಷ್ಣ ಆಗುತ್ತೆ, ಅವ್ರಿಗೆ ಕೊಡೋದಿಲ್ಲ, ಅವ್ರಿಗೆ ಈ ಸಮಸ್ಯೆನೂ ಇರೋದಿಲ್ಲ. ಈ ಕಫ ಇರೋರಿಗೆ ಮಾತ್ರ ಈ ಸಮಸ್ಯೆ ಇರುತ್ತೆ, ಅವ್ರಿಗೆ ಮಾತ್ರ ನಾವು ಕೊಡ್ತೀವಿ. ಅದಕ್ಕೆ ನಾವು ಇಂಡಿವಿಜುವಲ್ ಆಗಿ ನಿಮಗೆ ಸಮಸ್ಯೆ ಏನಿದೆ, ಎತ್ತಾ ಇದೆ ಅಂತ ಕೇಳಿ ಕೊಡ್ತಾ ಇರೋದು. ಸಮಸ್ಯೆ ಇಲ್ಲದವರಿಗೆ ನಾವು ಕೊಡೋದಕ್ಕೆ ಹೋಗೋದಿಲ್ಲ.